ಸಾಯಂಕಾಲದವರೆಗೂ ಬೇರೆ ಚಿತ್ರಣ. ಹೌದು. ಯಾವಾಗ ನಿನ್ನೆ ರಿಪಬ್ಲಿಕ್ ಕನ್ನಡ ಒಂದು ಮೇಜರ್ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ಜನದ ಮುಂದೆ ಇಡ್ತಾರೆ. ರಿಪಬ್ಲಿಕ್ ಕನ್ನಡ ಸಿಕ್ತು ಆ ವಿಡಿಯೋ, ಅದಕ್ಕೂ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್. ಎಸ್ ಶ್ರೀಲಕ್ಷ್ಮಿ, ನೀವು ಹೇಳ್ತಾ ಇದ್ರಿ ಒಂದು ಸಂತ್ರಸ್ತೆ ಮಾತನಾಡಿರುವಂತಹ ವಿಡಿಯೋ ಎನ್ನಲಾಗಿದೆ, ಅದನ್ನ ನಾವು ಪ್ರಸಾರ ಮಾಡಿದ್ವಿ. ಅದರಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರಗಳು HD ರೇವಣ್ಣ ಅವ್ರಿಗೆ ಬಿಗ್ ರಿಲೀಫ್ ಸಿಗುವಂತಹ ಸಾಧ್ಯತೆಗಳು. ಹಾಗಾಗಿ ಹೇಳ್ತಾ ಇರೋದು KR ನಗರ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ರೇವಣ್ಣ ಜೈಲು ಸೇರಿ 4 ದಿನಗಳ ನಂತರ ಯೂಟರ್ನ್. ಕಿಡ್ನಾಪ್ ಆಗಿಲ್ಲ ಅಂತ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ ಸಂತ್ರಸ್ತೆ. ಮಾಜಿ ಸಚಿವ HD ರೇವಣ್ಣ ನನ್ನನ್ನು ಕಿಡ್ನಾಪ್ ಮಾಡೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ನನಗೆ ತೊಂದರೆ ಕೊಟ್ಟಿಲ್ಲ, ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ದಿನದಲ್ಲೇ ವಾಪಸ್ ಬರ್ತೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕಿಡ್ನಾಪ್ ಸಂತ್ರಸ್ತೆ ಹೇಳಿಕೆಯಿಂದ ಪ್ರಕರಣಕ್ಕೆ ಹೊಸ ತಿರುವು. ಕಾರಣ, ಇಂಥ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನು ಹೇಳ್ತಾರೆ ಅದರ ಮೇಲೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಹೌದು, ನನ್ನನ್ನು ಕಿಡ್ನಾಪ್ ಮಾಡಿದ್ರು, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಇಂತಹ ಸ್ಟೇಟ್ಮೆಂಟ್ಗಳು ಬಂದ್ರೆ ಖಂಡಿತ ಸಂಕಷ್ಟ. ಬಟ್ ಅವ್ರೀಗ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ, ಕಿಡ್ನಾಪೇ ಆಗಿಲ್ಲ, ಅವ್ರು ನನ್ನನ್ನು ಕಿಡ್ನಾಪೇ ಮಾಡಿಲ್ಲ ಅಂತ. ಹಾಗಾಗಿ ಏನ್ ತಿರುವು ಆಗಬಹುದು ಈ ಪ್ರಕರಣಕ್ಕೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಸೊ ಈಗಾಗಲೇ ಹೇಳಿದಾಗೆ ಈ ನಿನ್ನೆ ರಿಪಬ್ಲಿಕ್ ಕನ್ನಡ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಈ ವಿಡಿಯೋ ತರೋವರೆಗೂ ಅದು ಬೇರೆ ಚಿತ್ರಣ ಇತ್ತು. ಈಗ ಇಡೀ ಕೇಸ್ಗೆ ಒಂದು ಬೇರೆ ಚಿತ್ರಣ ಬರುವಂತ, ಅಂದ್ರೆ ರಿಪಬ್ಲಿಕ್ ಕನ್ನಡಕ್ಕೂ ಈ ವಿಡಿಯೋಕ್ಕೂ ಸಂಬಂಧ ಇಲ್ಲ, ನಮಗೆ ಸಿಕ್ಕಿರ್ತಕ್ಕಂಥ ಒಂದು ವಿಡಿಯೋ, ಅದು ಸೋರ್ಸ್ ನಾವು ಹೇಳಲೇಬೇಕು ಅಂತಿಲ್ಲ. ಎನಿವೆ, ಈ ಕೇಸ್ನಲ್ಲಿ ಏನಾಗುತ್ತಿದ್ರೆ ಇಂಪ್ಯಾಕ್ಟ್ಸ್ ಏನಾಗುತ್ತೆ? ಮಾಜಿ ಮಿನಿಸ್ಟರ್ಗೆ ಬಿಗ್ ರಿಲೀಫ್ ಸಿಗೋ ಸಾಧ್ಯತೆಗಳು ಕಾಣ್ತಾ ಇದೆ. HD ರೇವಣ್ಣ ಅವ್ರಿಗೆ ಸುತ್ತಿಕೊಂಡ ಕಾನೂನು ಉರುಳು ಇನ್ನೇನು ಸಡಿಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅಗೇನ್ ಇವತ್ತು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅದು ಯಾವ ರೀತಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. CV ನಾಗೇಶ್ ಇರ್ಬೋದು, ಜಯನ ಕೊಠಾರಿ ಇರ್ಬೋದು, ಅವ್ರು ಯಾವ ರೀತಿಯಲ್ಲಿ ವಾದ ಮಂಡಿಸ್ತಾರೆ ಅಂತ. ಆದ್ರೆ ಇಡೀ ಪ್ರಕರಣಕ್ಕೆ ಹೊಸ ತಿರುವು ಸಿಗ್ತಾ ಇರೋದು ಆ ಮಹಿಳೆ ನೇರವಾಗಿ ಬಂದು, ಮಹಿಳೆಯದ್ದು ಎನ್ನಲಾದಂಥ ಆ ವಿಡಿಯೋದಲ್ಲಿ ಆಕೆ ನೇರವಾಗಿ ಬಂದು ಇಲ್ಲ ನನ್ನನ್ನು ಏನೂ ಕಿಡ್ನಾಪ್ ಆಗಿಲ್ಲ ಅಂತ ಹೇಳ್ತಾ ಇರೋವಂಥ ಒಂದು ವಿಡಿಯೋದಿಂದಾಗಿ. ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಮಾಜಿ ಮಿನಿಸ್ಟರ್ ಜೈಲು ಹಕ್ಕಿ ಆಗೋದಕ್ಕೆ ಕಿಡ್ನಾಪ್ ಕೇಸ್ ಕಾರಣ. ಏಕಾಏಕಿ ಅದೇ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. HD ರೇವಣ್ಣ ಜೈಲು ಸೇರಿದ 4 ದಿನಗಳ ನಂತರ ಇಡೀ ಪ್ರಕರಣವೇ ಯೂ ಟರ್ನ್ ಹೊಡೆಯೋ ರೀತಿ ಕಾಣ್ತಾ ಇದೆ. ಇದಕ್ಕೆ ಕಾರಣವಾಗಿದ್ದೆ ಹೊಸ ವಿಡಿಯೋ. ಸೇಫ್ಟಿಯಾಗಿದ್ದೀನಿ, ಯಾರು ಕಿಡ್ನಾಪ್ ಮಾಡಿಲ್ಲ, ಬಾಬಣ್ಣಲ್ಲಿ ಯಾರು ಕಿಡ್ನಾಪ್ ಏನು ಮಾಡಿಲ್ಲ. ನೀವು ಅಷ್ಟೇ ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ, ನನ್ನ ಮಗ ಏನೋ ಗೊತ್ತಿಲ್ಲದಂತೆ ಇದು ಮಾಡೋನೆ, ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತ ಗಾಬರಿ ಪಟ್ಕೊಂಡು ಮಾಡೋನೆ. ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ, ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದ್ದೀನಿ, ನಾನೇ ಸೇಫ್ಟಿಯಾಗಿ ಬರ್ತೀನಿ. ಎಸ್, ಮೈಸೂರು ಜಿಲ್ಲೆ KR ನಗರದಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಚಿವ HD ರೇವಣ್ಣ ಅವರು ನನ್ನನ್ನ ಕಿಡ್ನಾಪ್ ಮಾಡಿಲ್ಲ, ಯಾರು ನನಗೆ ತೊಂದರೆ ಕೊಟ್ಟಿಲ್ಲ, ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ದಿನದಲ್ಲೇ ವಾಪಸ್ ಬರ್ತೀನಿ. ಕಿಡ್ನಾಪ್ ಕೇಸ್ನ ಸಂತ್ರಸ್ತೆ ಇದ್ದೆ ಎನ್ನಲಾದ ಈ ವಿಡಿಯೋ ಈಗ ಪ್ರಕರಣಕ್ಕೆ ಹೊಸ ತಿರುವು ನೀಡೋ ಲಕ್ಷಣ ಕಾಣ್ತಾ ಇದೆ. ಇವತ್ತು TV ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಅಲ್ಲಿ ಯಾರಿಂದ ಏನು ತೊಂದರೆ ಏನಿಲ್ಲ. ಭಾವನಕ್ಕನೇಲಿ, ರೇವಣ್ಣಲ್ಲಿ, ಪ್ರಜ್ವಣ್ಣ ಆಗಲಿ, ಅವರಿಂದ ನಮಗೇನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ, ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ, ಅವರು ಯಾರು ಕಿಡ್ನಾಪ್ಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, TV ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ ನಾನು
ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ನೀವು ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ ಬರ್ತೀನಿ, ನಾ ಯಾವ ಏನೇ ಯಾರೇನೇ ಅಂತ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿನಿ, ಅವರಿಂದ ಏನು ನಮಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ, ಈ ಮೊಬೈಲ್ದಲ್ಲಿ ಯಾವ ಸಂಬಂಧನೇ ಇಲ್ಲ, ಇದು ಮಾಡ್ಕೊಂಡು 4 ದಿವಸ ಹೋಗಿದೆ ಬರ್ತೀನಿ, ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ, ಆದರೆ ಈ ಥರ ಟಾರ್ಚರ್ ಕೊಡಬೇಡಿ, ಪೊಲೀಸ್ನವ್ರು ಕಳಿಸಿ ನಮ್ಮ ಮನೆ ಹತ್ರ ಮಕ್ಕಳು ಮರಿ ಎಲ್ಲ ಇರ್ತವೆ, ಭಯ ಪಟ್ಕೋತೇವೆ, ಏನು ಇಂಥ ಗಾಬರಿ ಐತವೆ, ಆದರೆ ಕೊಡಬೇಡಿ, ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ, ನಾಳೆ ಸ್ವಲ್ಪ ಬಂದು ಹೋಯ್ತಾಯಿದ್ರೆ ಮಕ್ಕಳು ಏನು ಅನ್ನಿಲ್ಲ, ಅಕ್ಕಪಕ್ಕ ಏನು ಅನ್ನೋದಿಲ್ಲ, ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನೆಮ್ಮದಿಯಾಗಿ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ, ಅಂಥ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಿಲ್ಲ, ಅಂಥ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ, ಆ ರೀತಿ ಯಾವುದೂ ತೊಂದರೆನೇ ಇಲ್ಲ, ಆ ರೀತಿ ಕೊಡಬೇಡಿ, ಹಿಂಸೆ ಕೊಡಬೇಡಿ, ಆ ಥರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗಬೇಕಾಯ್ತು, ನಮ್ಮ ಗಂಡನಿಗೆ ನಮಗೆ ಏನೋ ತೊಂದರೆ ಆದಾಗ ನೀವೇ ಹೊಣೆ, ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ. ಸಂತ್ರಸ್ತೆ ನೀಡಿರುವ ಈ ಹೇಳಿಕೆ ಕಿಡ್ನಾಪ್ ಕೇಸನ್ನೇ ಉಲ್ಟಾ ಹೊಡೆಯೋ ಹಾಗೆ ಮಾಡ್ತಾ ಇದೆ. ಅತ್ತ ಜೈಲು ಸೇರಿರೋ ಮಾಜಿ ಸಚಿವ ಎಚ್.ಡಿ. ರೇವಣ್ಣರಿಗೆ ಗುಡ್ ನ್ಯೂಸ್ ಸಿಗೋ ಲಕ್ಷಣ ಕಾಣ್ತಾ ಇದೆ. ಇದರ ಮಧ್ಯೆ ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ. ವಿಡಿಯೋ ಮೂಲಕ ಸಂತ್ರಸ್ತೆ ಸ್ಪಷ್ಟನೆ ಕೊಟ್ಟಿದ್ದು ಏಕೆ? ಯಾರು ತನ್ನನ್ನ ಕಿಡ್ನಾಪ್ ಮಾಡಿಲ್ಲ ಎಂದಿದ್ದೇಕೆ ಸಂತ್ರಸ್ತೆಯ ಕಿಡ್ನಾಪ್ ಥಿಯರಿ ಕೇವಲ ಸುಳ್ಳ? ಎಚ್.ಡಿ. ರೇವಣ್ಣ ವಿರುದ್ಧ ಒಳಸಂಚು ನಡೆದಿತ್ತ, ಅಥವಾ ಇದು ಎಸ್ಐಟಿ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನವ? ಮಗನಿಗೆ ಹೇಳದೆ ಸಂಬಂಧಿಕರ ಮನೆಗೆ ಹೋಗಿದ್ರ ಸಂತ್ರಸ್ತೆ? ಕಿಡ್ನಾಪ್ ಬಗ್ಗೆ ಎಸ್ಐಟಿ ಎದುರು ಸಂತ್ರಸ್ತೆ ಸುಳ್ಳು ಹೇಳಿದ್ರ? ಅಂದು ಕಿಡ್ನಾಪ್ ಎಂದವರು ಇಂದು ಉಲ್ಟಾ ಹೊಡೆದಿದ್ದೇಕೆ? ಸಂತ್ರಸ್ತೆ ಹಾಗೂ ಕುಟುಂಬದ ಮೇಲೆ ಒತ್ತಡ ಹೆಚ್ಚಾಯ್ತಾ? ಈ ಸತ್ಯ ಹಿಂದೆನೆ ರೇವಣ್ಣ ಸಾಹೇಬನ್ನ ಅರೆಸ್ಟ್ ಮಾಡೋಕ್ಕೂ ಮೊದಲೇ ಅದು ಗೊತ್ತಿತ್ತು, ಕಿಡ್ನಾಪ್ ಮಾಡಿಲ್ಲ, ಇದು ಉದ್ದೇಶಪೂರ್ವಕವಾಗಿ ಸರ್ಕಾರ ಪಿತೂರಿ ಮಾಡಿರ್ತಕ್ಕಂಥದ್ದು. ಅಳಿಯನ ಮನೆಗೆ ನಮ್ಮ ಮನೆಗೆ ಬಂದಿದ್ದರು, ಇಲ್ಲಿಂದನೇ ಕರ್ಕೊಂಡು ಹೋಗಿದ್ದಾರೆ ಅವರು ಅಂತ ಅವರು ಕೂಡ ಹೇಳಿದ್ದಾರೆ. ಸಂತ್ರಸ್ತ ಮಹಿಳೆನೂ ಕೂಡ ಈಗ ಟಿ ವಿಲಿ ನೋಡ್ತಾ ಇದ್ವಿ ನಾವು, ಎರಡೂ ಕೂಡ ಟ್ಯಾಲಿ ಇದೆ. 100ಕ್ಕೆ 100 ರೇವಣ್ಣವರು ಕಿಡ್ನಾಪ್ ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ. ಸದ್ಯ ಒಂದ್ ಕಡೆ ವಿಡಿಯೋ ಹೊಸ ಸಂಚಲನವನ್ನ ಸೃಷ್ಟಿಸಿದ್ರೆ, ಇದರ ಮಧ್ಯೆ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಇದೇ ವಿಡಿಯೋವನ್ನ ಇಟ್ಕೊಂಡು ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸ್ತಾರಾ, ಜೈಲು ಹಕ್ಕಿಗೆ ಸೆರೆವಾಸದಿಂದ ಮುಕ್ತಿ ಕೊಡಿಸ್ತಾರಾ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೆನ್ಡ್ರೈವ್ ಪ್ರಕರಣ ಅದೇನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಈಗ ಈ ಕೇಸ್ ಹೋಗಿ ಬಂದು ಕೊನೆಗೆ ಮೈತ್ರಿಗೆ ಕಂಟಕ ಆಗೋ ಸಾಧ್ಯತೆ ಇದೆಯಾ? ಹೇಗೆ ನೋಡಿ. ಪೆನ್ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಮೈತ್ರಿಗೆ ಸುತ್ತಿಕೊಳ್ಳುತ್ತಾ ವಿಡಿಯೋ ಕೇಸ್. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಎಷ್ಟು ದಿನ ವಿಡಿಯೋ ಹರಿಬಿಟ್ಟವರ ಹಿಂದೆ ಎಸ್ಐಟಿ ತಲಾಶ್ ನಡೆಸ್ತಾ ಇತ್ತು. ಕೇಸ್ ಹಿಂದೆ ಬಿದ್ದಿರೋ ಅಧಿಕಾರಿಗಳು ಇದೀಗ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರಿಬ್ಬರನ್ನ ಅರೆಸ್ಟ್ ಮಾಡಿದೆ. ಹೀಗಾಗಿ ಪೆನ್ಡ್ರೈವ್ ಹಿಂದಿನ ಮಹಾನಾಯಕ ಯಾರು ಅನ್ನುವ ಕುತೂಹಲ ಹೆಚ್ಚಾಗಿದೆ. ಲಿಖಿತ್ ಗೌಡ ಚೇತನ್ ಅನ್ನುವವರನ್ನ ಎಸ್ಐಟಿ ಬಂಧಿಸಿದೆ. ಕಳೆದ ರಾತ್ರಿ ತೀವ್ರ ವಿಚಾರಣೆ ನಡೆಸಿದ ಬಳಿಕ ಯಲಗುಂದದಲ್ಲಿ ಇಬ್ಬರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ನಡೆಸಿದ್ರು. ಬಳಿಕ ಮೆಡಿಕಲ್ ಚೆಕಪ್ ನಡೆಸಿ ಕೋರ್ಟ್ಗೆ ಹಾಜರುಪಡಿಸಿ ಆರೋಪಿಗಳಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪೆನ್ ಡ್ರೈವ್ ಬಗ್ಗೆ ನವೀನ್ ಗೌಡ ಸ್ಫೋಟಕ ಪೋಸ್ಟ್. ಅತ್ತ ಪ್ರೀತಮ್ ಗೌಡ ಆಪ್ತರನ್ನ ಎಸ್ಐಟಿ ವಶಕ್ಕೆ ಪಡೆದಿದ್ರೆ, ಇತ್ತ ಆರೋಪಿ ನವೀನ್ ಗೌಡ FB ಖಾತೆಯಲ್ಲಿ ಸ್ಫೋಟಕ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಏಪ್ರಿಲ್ 20ರಂದು ನನಗೆ ಪೆನ್ ಡ್ರೈವ್ ಸಿಕ್ಕಿದೆ. ಏಪ್ರಿಲ್ 21ರಂದು ಅರಕಲಗೂಡು ಶಾಸಕ ಮಂಜುಗೆ ಪೆನ್ ಡ್ರೈವ್ ಕೊಟ್ಟಿದ್ದೆ. HDK ಹೇಳಿದಂತೆ ವಿಡಿಯೋ ಹಿಂದೆ ಆ ಮಹಾನಾಯಕ ಕೈವಾಡವಿದೆ. ಅರಕಲಗೂಡು ಶಾಸಕರೇ ಇರಬಹುದು ಅಂತ ಪೋಸ್ಟ್ ಮಾಡಿದ್ದು ಎಲ್ಲೆಡೆ ವೈರಲ್ ಆಗಿದೆ. ನವೀನ್ ಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಆ ಪೆನ್ ಡ್ರೈವ್ ತಲುಪಿಸಿಯೇ ಇಲ್ಲ ಎಂದು ಮೈಸೂರಿನಲ್ಲಿ ಶಾಸಕ ಎ ಮಂಜು ಹೇಳಿದ್ದಾರೆ. ಏಪ್ರಿಲ್ 21ರಂದು ಯಾವುದೋ ಮದುವೆಗೆ ಹೋಗಿರುವುದು ಸತ್ಯ. ಅದರಲ್ಲಿ ಇವನು ಯಾರು ಅನ್ನೋದು ಗೊತ್ತಿಲ್ಲ. ಅವನ ಹಿಂದೆ ಯಾರೋ ಪ್ರಬಲರು ಇರೋದು ಸತ್ಯ. ಅದರ ಬಗ್ಗೆ ತನಿಖೆ ಆಗಬೇಕು. ನವೀನ್ ಗೌಡ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೀನಿ ಅಂತ ಹೇಳಿದ್ದಾರೆ. ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನಾನು ನೋಡೋಕ್ಕೆ ಯಾರು ಕಳಿಸ್ದ, ನನ್ನ ನೋಡೋಕ್ಕೆ ಕಾರಣ ಏನು, ಅವ್ನು ನನ್ನನ್ನೇ ಬಂದು ಅಲ್ಲಿ ನಾನು ಆ ಚೌಲ್ಟ್ರಿನಲ್ಲೇ ಇರ್ತೀನಿ ಅಂತ ಅವನಿಗೆ ಹೆಂಗೆ ಗೊತ್ತು? ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ ಇನ್ನೊಂದು ಮಾಡೋದಕ್ಕೆ ಕೂಡಲೇ ನನ್ನ ಸ್ಥಳೀಯವಾದಂಥ
ಒಂದು ಇದಕ್ಕೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ದೂರೂ ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಆಗ್ತೀನಿ. ಪೆನ್ ಡ್ರೈವ್ ಕೇಸ್ ಬಗ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಇದೀಗ ಮೈತ್ರಿ ಬುಡಕ್ಕೆ ಬಂದು ನಿಂತಿದೆ. ಆದ್ರೆ ಈ ಪೆನ್ ಡ್ರೈವ್ ವಿಡಿಯೋ ಹಂಚಿದ್ದು ಯಾರು ಅನ್ನೋದು ಮತ್ತಷ್ಟು ಕಗ್ಗಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.